ರಾತ್ರಿ ಪಾಪು ನಿದ್ದೆನೇ ಮಾಡಿಲ್ಲ. 1 ಗಂಟೆಗೆ ಎದ್ದೋನು 5 ಗಂಟೆಗೆ ಮಲ್ಕೊಂಡಿದ್ದಾನೆ. ಅವನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಕರ್ಕೊಂಡು ಬಂದಮೇಲೆ ನೈಟ್ ಟೈಮ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ನೆನ್ನೆನು ಜಸ್ಟ್ ಮನು ಕೇಳ್ತಾ ಇದ್ರು ನೈಟ್ ಒಂದು ಅರೌಂಡ್ 9:30 ಪಾಪು ಇವಾಗನು ಮೊದಲೇ ಥರ ನಿದ್ದೆ ಕೊಡ್ತಾ ಇಲ್ವಾ, ಇಲ್ಲ ಮಲ್ಕಂತಾನ ಆರಾಮಾಗಿ ಅಂತ ಫುಲ್ಲು ಅಪ್ರಿಷಿಯೇಟ್ ಮಾಡಿ ಅವನ್ನ ಹೊಗಳ್ಕೊಂಡು ಹೇಳಿದೆ, ಇಲ್ಲಪ್ಪ ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡ್ತಾವನೆ ಅಂತ. ಹಂಗೆ ಯಾವ ಗಳಿಗೆಯಲ್ಲಿ ಹೇಳಿದ್ನೋ ನೈಟ್ 1 ಗಂಟೆಗೆ ಎದ್ದೋನು 5 ಗಂಟೆ ತನಕ ಆಟ ಆಡ್ಕೊಂಡಿದ್ದ. ಒಂದೇನಪ್ಪ ಅಂದ್ರೆ ಅಳಲ್ಲ, ಅವನು ಸೊಟ್ಲಲ್ಲಿ ಆಟ ಆಡ್ತಾ ಇರ್ತಾನೆ. ಅವನ್ನ ತೂಗ್ಬೇಕು, ಸುಮ್ನೆ ಮೈಲ್ಡ್ ಆಗಿ ಹಿಂಗೆ ಸ್ವಿಂಗ್ ಮಾಡಿದ್ರೆ ಆಗಲ್ಲ, ತೆಗೆದು ಎಸಿತಾ ಇರ್ಬೇಕು ತೊಟ್ಲ ಹಿಂಗೆ. ಆವಾಗ ಆಟ ಆಡ್ದು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾನೆ. ಏನಾರು ಅದನ್ನ ಸ್ಲೋ ಮಾಡ್ತು ಅಂತಂದ್ರೆ ಕೊಸ ಸ್ಟಾರ್ಟ್ ಮಾಡ್ತಾನೆ, ಕಿರಿಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಮಲ್ಕೊಂಡು ತೂಗಂಗಿಲ್ಲ, ನಗ್ತಾ ಇದೆ ನಾನು ಹೇಳ್ತಾ ಇದ್ರಂತ. ಹಿಂಗ್ ಮಲ್ಕೊಂಡು ಬೆಡ್ ಮೇಲೆ ಇಲ್ಲಿ ಮಲ್ಕೊಂಡು ಹಿಂಗೆ ಜಸ್ಟ್ ಹಿಂಗೆ ಸ್ವಿಂಗ್ ಮಾಡೋಣ ಅಂದ್ರೆ ಆಗಲ್ಲ, ಅವ್ನ ಕಣ್ಣಿಗೆ ಕಾಣಿಸ್ತಾ ಇರ್ಬೇಕಂತೆ, ನಾನು ಕೂತ್ಕೊಂಡೇ ತೂಗ್ಬೇಕಂತೆ. ಈ ತರ ಏನೇನೋ ಡಿಮ್ಯಾಂಡ್ಸ್ಗಳು ಇಡ್ತಾನೆ. ತೂಗಿ ಫುಲ್ಲು ರಾತ್ರಿ ಈ ರೈಟ್ ಹ್ಯಾಂಡ್ ಫುಲ್ ಪೇನ್ ಬಂದ್ಬಿಟ್ಟಿತ್ತು. ಅದು ಬೆಳಗ್ಗೆ ಅದಕ್ಕೆ ಇವತ್ತು ಲೇಟಾಗಿ ಎದ್ದಿದ್ದು. ಲಕ್ಕಿಲಿ ಇವತ್ತೇನು ತಲೆ ಸ್ನಾನ ಇರಲಿಲ್ಲ ಅಲ್ಲ. ತಲೆ ಸ್ನಾನ ಇದ್ದಿದ್ದಿನ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತು ತಲೆ ನೋವ್ತಾ ಇದೆ, ಯಾಕೆಂದರೆ ನಿದ್ದೆ ಆಗಿಲ್ಲ ನೈಟು. ಈಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದ, ಹಂಗೆ ಫೋನ್ ನೋಡ್ಕೊಂಡಿದ್ದೀನಿ, ಟೈಮೇ ಆಗೋಗಿದೆ 1:30. ಇವನು ಇನ್ನೇನು ಆಲೆ ಸೌಂಡ್ ಮಾಡ್ತಾ ಅವನ್ನೇ ಸಣ್ಣದಾಗಿ. ಅದಕ್ಕೆ ಕರ್ಕೊಂಡತ್ತ ರೆಡಿ ಮಾಡ್ಕೊಳ್ಳೋಣ, ಇನ್ನೇನು ಹೊರಡ್ಬೇಕು. ಒಂದು 2:30 ಮನೆ ಬಿಡೋಣ ಅನ್ಕೊಂಡಿದ್ದೀನಿ. ಇನ್ನೂ ಬಂದಿಲ್ಲ, ನಾವು ಅಪ್ಪ ಅಮ್ಮ ಬೆಳ್ಳೂರ್ಗೆ ಹೋಗಿರೋರು. ಏನೋ ಒಂದು ಸ್ವಲ್ಪ ಥಿಂಗ್ಸ್ಗಳೆಲ್ಲ ತರಬೇಕಿತ್ತು ಅಂದ್ಕೊಂಡು ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಇವನು ರೆಡಿ ಮಾಡಿ ಫೀಡಿಂಗ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ರತ್ತ ಅವ್ರು ಬಂದ ತಕ್ಷಣ ಹೊರಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಇದೆಲ್ಲ ಪೇನ್ ಆಗ್ತಾ ಇದೆ ಇಲ್ಲಿ. ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಈಗ ಮಲ್ಕೊಬಿಟ್ರೆ ಪುನಃ ಅರ್ಧಂಬರ್ಧ ನಿದ್ದೆ ಆಗುತ್ತೆ. ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬಂದು ಒಟ್ಟಿಗೆ ಸಂಜೆ ಮಲ್ಕೊಳ್ಳೋಣ ಅಂತ. ಎಲ್ಲ ರೆಡಿನೂ ಆಯಿತು. ಇವಾಗ ಪಾಪುನ ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ಇದು ತಗೊಳ್ತಾ ಇದ್ದೀನಿ. ಇವಾಗ ಒಂದು ಕ್ಯಾರಿ ಪೌಚ್ ಯೂಸ್ ಮಾಡ್ತಾ ಇಲ್ಲ, ಅಲ್ಲೇ ಸ್ವಲ್ಪ ದೊಡ್ಡವನಾದ ಅಲ್ವಾ. ಇವಾಗ ಕರೆಕ್ಟಾಗಿ ಅದ್ರೊಳಗಡೆಗೆ ಫಿಟ್ ಆಗ್ತಾನೆ. ಬಟ್ ಅದು ತುಂಬ ಸ್ವಲ್ಪ ಸ್ಪಾಂಜಿ ಥರ ಥಿಕ್ನೆಸ್ ಇರೋದಕ್ಕೆ ಅದರಲ್ಲಿ ಅವನ್ನ ನನಗೆ ಕ್ಯಾರಿ ಮಾಡೋದಕ್ಕೆ ಇವಾಗ ಕಷ್ಟ ಆಗುತ್ತೆ. ಸ್ವಲ್ಪ ಒದ್ದಾಡೋದೆಲ್ಲ ಮಾಡ್ತಾರಲ್ಲ, ಹಂಗಾಗಿ ಅದನ್ನು ಯೂಸ್ ಮಾಡಲ್ಲ ಇವಾಗ. ಅದನ್ನ ಎತ್ತಿಟ್ಬಿಟ್ಟು ಈ ರ್ಯಾಪರ್ಗಳೇ 2 ಇದ್ದಾವೆ ನನ್ನ ಹತ್ರ. ಇದು ತಪ್ಪ ಅದು ತಪ್ಪ, ಇದು ಯೂಸ್ ಮಾಡ್ತೀನಿ. ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅವನ್ನ ಹೋಲ್ಡ್ ಮಾಡೋದಕ್ಕೂ ಈಸಿ. ಫುಲ್ ಕೈಗೆ ಅಂದರೆ ಇನ್ ಕೇಸ್ ಅವನೇನಾದ್ರು ಒದ್ದಾಡಿದ್ರೆ ಟೈಟಾಗಿ ಹಗ್ ಮಾಡ್ಕೋಬಹುದು. ಸೊ ಹಾಗಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಅವನೇ. ಪಾಪುಳ್ಳಿ ಮಲಗಿದ್ದಾನೆ. ಅಲ್ಲಿ ನಮ್ಮಪ್ಪ ಆಲ್ರೆಡಿ ಕಾರು U-turn ತಗೊತಿದ್ದಾರೆ, ಹೊಡ್ತೀನಿ, ಇನ್ನು ಲೇಟ್ ಆಗುತ್ತೆ. ಆಲ್ರೆಡಿ ಆಯಿತು 2:30 ಇಲ್ಲೇನೆ. 3 o'clock ಅವ್ರು ಹೇಳಿರೋದು. ಅಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಬೇರೆ ತೋರಿಸ್ಕೊಂಡು ಹೋಗ್ಬೇಕಲ್ಲ, ಅಲ್ಲೊಂದು 15 ಮಿನಿಟ್ಸ್ ಆದರೂ ಬೇಡವಾ? ಯಾರು ಪೇಷಂಟ್ಸ್ ಇಲ್ಲ ಅಂದರೆ, ಇದ್ದರೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಇವತ್ತು ಪಾಪುದು 3rd and final ಐ ಟೆಸ್ಟ್ ಇದೆ. ಮಂಜು ಅವರು ಹೋಗಿದ್ದಾರೆ ಹಾಸ್ಪಿಟಲ್ಗೆ, ಬಟ್ ಇನ್ನೂ ಏನು ನ್ಯೂಸ್ ಬಂದಿಲ್ಲ. 1-2 ಸರಿ ಕಾಲ್ ಮಾಡಿದೆ, ಪಿಕ್ ಮಾಡಲಿಲ್ಲ. ಈಗ 1-2 ಸರಿ ಟೆಕ್ಸ್ಟ್ ಮಾಡಿದೆ, ಅದಕ್ಕೆ ಮಾತ್ರ ರೆಸ್ಪಾನ್ಸ್ ಬಂತು, ವೇಟಿಂಗ್ ನಲ್ಲಿ ಇದ್ದೀವಿ, ಇನ್ನೂ ಲೇಟ್ ಆಗುತ್ತೆ ಅಂತ. ಸೊ ಗೊತ್ತಿಲ್ಲ, ಅವ್ರು ಬಂದ್ಮೇಲೆ ತಿಳ್ಕೊಳ್ಳೋಣ ಏನಾಯ್ತು ಅಂತ. 2 ಸರಿ ಚೆನ್ನಾಗಿ ಬಂದಿದೆ ಅಂದ್ರೆ 3ನೇ ಸರಿನೂ ಚೆನ್ನಾಗಿ ಬಂದಿರತ್ತೆ. ಸೊ ಎನಿವೇಸ್, ಈಗ ಮಂಜು ಅವರು ನಮ್ಗೆ ಇನ್ನೂ ಒಂದು ಟಾಸ್ಕ್ ಕೊಟ್ಟವ್ರೆ. ಅಂದ್ರೆ ಇವಾಗೆಲ್ಲ ಕೊಟ್ಟು 4-5 ದಿನ ಆಯ್ತು. ಅವ್ರಿಗೆ ಬಟ್ಟೆ ಹುಡುಕಿ ಕೊಡ್ಬೇಕಂತೆ. ನಾನು ಅದನ್ನೂ ಮರ್ತೋಗ್ಬಿಟ್ಟಿದ್ದೀನಿ. ಆಕ್ಚುಲಿ ನಾನು ನನ್ನ ಗಾಡಿಗಳ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೆ, ಅದನ್ನ ಮರ್ತೋಗಿದ್ದೆ. ಈಗ ಅದನ್ನ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಯಾವ ತರ ಬಟ್ಟೆ ಬೇಕು ಅನ್ನೋದು ಹೇಳಿಲ್ಲ. ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿಲ್ಲ, ನನ್ನ ಬಟ್ಟೆ ನಾನು ಚೂಸ್ ಮಾಡೋದೇ ತುಂಬಾ ಕಷ್ಟ ಅಂತ. ಅದ್ರಲ್ಲಿ ಮಂಜುಗೆ ಬಟ್ಟೆ ಚೂಸ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ತರ ಬೇಕು ಅನ್ನೋದು ಗೊತ್ತಿಲ್ವಲ್ಲ. ನೋಡೋಣ, ಮಿಂತ್ರನಲ್ಲೇ ಹುಡುಕು ಅಂತ ಹೇಳಿದಾಳೆ. ಒಂದಷ್ಟು ಹುಡುಕ್ಬಿಟ್ಟು ಹಾಕ್ತೀನಿ, ನೋಡೋಣ. ಮಂಜುಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ತಾಳೆ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ. ನನ್ನ ಚಾಯ್ಸು ಅದಿರತ್ತೆ, ಬೇರೆ ಇನ್ಯಾವುದು ಹುಡ್ಕೋಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ ಊಟನೇ ಆಗಿಲ್ಲ. ಹಾಸ್ಪಿಟ್ಲಿಗೆ ಹೋದ್ನಲ್ಲ, ಕರೆಕ್ಟಾಗಿ 2:30 ಮನೆ ಬಿಟ್ಟಿದ್ದು. ತಿಂಡಿ ತಿಂದಿದ್ದು ಬೆಳಗ್ಗೆ ಲೇಟ್ ಆಗಿತ್ತು. ದೋಸೆ ಆ್ಯಂಡ್ ಕೊಬ್ಬರಿ ಚಟ್ನಿಯಲ್ಲಿ ಚೆನ್ನಾಗಿತ್ತು. 4 ದೋಸೆ ತಿಂದಿದ್ದೆ. ಹಶ್ವಾಗಿಲ್ಲ ಅಂದ್ಬಿಟ್ಟು ತಿಂದಿರಲಿಲ್ಲ. ಇವಾಗ ಫುಲ್ ಹಸ್ವಾಗ್ತಾ ಇದೆ. ಅಮ್ಮ ದೋಸೆ ಹಾಕ್ಕೊಡ್ತೀನಿ ಅಂದ್ರೆ ಅತ್ತಗೂ ಇಲ್ಲ ಅಂತ 6 ಗಂಟೆಲಿ ದೋಸೆ ತಿಂದರೆ ಪುನಃ ನೈಟ್ ಊಟ ಸೇರಲ್ಲ ಅಂತ ಬೇಡ ಅಂತ ಕಾಫಿ ಮಾಡಿಸ್ಕೊಂಡು ಇವಾಗ ರಸ್ಕ್ ತಿನ್ನ ಅಂತ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲಿಂದ ಬಂದ್ವಿ, ಒಂದು 1/2 an hour ಆಯಿತು. ಪಾಪುಗೆ ಫೀಡಿಂಗ್ ಕೊಟ್ಟು ಇವಾಗ ಮಲಗಿಸಿದ್ದೀನಿ. ಹಂಗಂತ ಅವನೇನು ನಿದ್ದೆ ಮಾಡಿಲ್ಲ. ಆಡ್ತಾವ್ರೆ. ಅಕ್ಕಯ್ಯ ಕರಿತಾವ್ನೆ, ಇಲ್ಲಿ ಕರ್ಕೊಂಡು ಬರಲಾ? ಮಿಸ್ ಮಾಡ್ಕೊತಾವನಂತೆ, ನೀನು ಹೇಳ್ತಾವನಂತೆ, ನಮ್ಮ ಅಕ್ಕನ ಮಿಸ್ ಮಾಡ್ಕೊತಾವನಂತೆ. ಸೊ ಇವಾಗ ನಮ್ಮ ಅಕ್ಕಂಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ನಾವು ನಮ್ಮನ್ನ ನೋಡ್ಕೊತೀವಿ. ಸಂಜೆ ಮಧ್ಯಾಹ್ನದೇ ಊಟ ಆಗಿಲ್ಲ, ಸಂಜೆ ಕಾಫಿನೇ ಬಂದಿಲ್ಲ. ಇವ್ರು ನೈಟ್ಗೆ ಏನೇನು ಮಾಡಬೇಕು ಅಂತ ಅಮ್ಮ ಮಗಳದು ಡಿಸ್ಕಷನ್ನು. ನಮಗೆಲ್ಲ ದೋಸೆ ಮಾಡ್ಕೊಬಿಡೋಣ.
ಏನಂದೆ ನಿನಗೆ ತಿನ್ಬೇಡ ಅಂತ ಹೇಳಿದೀವ. ಹಾಸ್ಪಿಟ್ಲಿಗೆ ಹೋಗಕ್ ಮುಂಚೆ ಪಲ್ಯ ಎಲ್ಲ ರೆಡಿ ಮಾಡಿ ಮಾಡ್ಕೊಡಕ್ಕೆ ಅಂತ ಕೇಳಿದ್ಕೆ ಏನಂದೆ, ನನಗೆ ಡೈಜೆಷನ್ ಆಗಿಲ್ಲ ಬಂದಿದ್ದೀನಿ. 11:30 ತಿಂಡಿ ತಿನ್ಬಿಟ್ಟು ಪುನಃ 1:30 ಊಟ ಮಾಡು ಅಂದ್ರೆ ಆಗತ್ತೆ. ಜಸ್ಟ್ 2 hours. ಈಗ ಬಂದು ಅದು ಏನು ಊಟನೇ ಮಾಡಿಲ್ಲ, ಹೊಟ್ಟೆ ಹಸಿತಾದೆ. 4 ದೋಸೆ, ಒಂದು ದೊಡ್ಡ ಕಪ್ಪು ಏನದು ಗಸಗಸೆ ಹಾಲು ಎಲ್ಲ ಕುಡಿದು ಹಿಂದೆನೇ ಊಟ ಮಾಡು ಅಂದರೆ ಆಗತ್ತಾ? ನೀವೇ ಹೇಳಿ. ಇದು ಸಮಸ್ಯೆ. ಇವಾಗ ಫುಲ್ಲು ಹೊಟ್ಟೆ ತಾಳ ಆಗ್ತಾ ಇದೆ. ಇವಾಗ್ಲೂ ಕೊಡಿ ಅಂದರೆ ಇವರು ರಾತ್ರಿ ಡಿಸ್ಕಷನ್ ಮಾಡ್ತಾವ್ರೆ ಏನೇನು ಮಾಡಬೇಕು ರಾತ್ರಿಗೆ ಅಂತ. ರಾತ್ರಿ ಆಗಕ್ಕೆ ಏನೋ ಇನ್ನೂ 5-6 ಅವರ್ ಅದೇನೋ ಹೇಳ್ತಿಲ್ಲ, ಇನ್ನು 1 ಅವರ್ ಕಳೆದ್ರೆ ರಾತ್ರಿ ಅಲ್ವಾ? ಟೈಮ್ ಎಷ್ಟು ಅಲ್ಲಿ? 6:30, 4 ಗಂಟೆನಾ? 6 ಗಂಟೆ. ಇನ್ನು 1 ಅವರ್ ಕಳೆದ್ರೆ ಸೀರಿಯಲ್ಸ್ ಅಂತೆ ಸ್ಟಾರ್ಟ್ ಆಗತ್ತೆ ನಮ್ಮ ಮನೆಯಲ್ಲಿ. ಇವತ್ತು ಟೌನಿಗೆ ಹೋಗಿದ್ರಲ್ವಾ, ಗ್ರೋಸರಿ ತರಕ್ಕೆ ಹೋಗಿದ್ರು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮೇಲೆ ಇಟ್ಟಿದ್ದಾರೆ, ಮೇಲೆ ಇಟ್ಟಿದ್ದಾರೆ. ಇದು ಮೋಸ ಅಲ್ವಾ? ಇದು ನಮ್ಗೇನಂತ ಆಸಕ್ತಿ ಇಲ್ಲ. ನಮಗೂ ಇರಲಿಲ್ಲ, ಬಟ್ ಇವಾಗ ಇದೆಯಲ್ಲ, ಏನು ಮಾಡೋದು? ತಿನ್ನಂಗಿಲ್ವಾ ಇದನ್ನ? ಪ್ರೋಟೀನ್ ಬಾರ್ ಇದು. ನನಗೂ ಅದಕ್ಕೂ ಸಂಬಂಧವಿಲ್ಲ. ಅಮ್ಮನ್ ಕೇಳು, ನೀನು ಏನು ತಿನ್ಬೇಕು ಏನು ತಿನ್ನಬಾರ್ದು ಅನ್ನೋದು ಅಮ್ಮನಿಗೆ ಇಷ್ಟ. ಅಯ್ಯೋ, ಇದ್ರ ಮೇಲೆ ಡಿವೈನ್ ಅಂತ ಬರ್ದಿದ್ದಾರೆ ಅಂದರೆ ಫುಲ್ಲು ದೇವ್ರ ಭಕ್ತಿ, ಹಂಗೆಲ್ಲ ಮಾಡಬಾರ್ದು. ಥರ ಪ್ರಸಾದ ಇದ್ದಂಗೆ ಇದು ತಿನ್ನಬೇಕು. ಇದು ತಿನ್ನಬಹುದಾ? ಏನು ತಿನ್ಬೋದು, ನಿಮ್ಮ ಮಗನೇ ಬೇಡ. ಅಮ್ಮ ಇದು ಪ್ರೋಟೀನ್ ಬಾರ್ ಕಣಮ್ಮ. ಇದು ಕಡಲೆ ಬೀಜ, ಬೆಲ್ಲ. ಮೊದಲೇ ತಲೆ ನೋಯ್ತಾ ಇದೆ ಅಂತೀಯ. ಕಡಲೆ ಬೀಜ, ಒಣ ಬೀಜ, ತಿನ್ಬೋದು. ಏನು ಮಾಡ್ಬೋದು? ಹಸಿ ಕಡಲೆಕಾಯಿ ಇರ್ತಾವಲ್ಲ ಅವು ತಿನ್ಬೋದು. ಇದು ತಿನ್ಬೋದು. ಇದು ಒಣಗಿರೋದು. ಒಣಗಿರೋದೇ ಮತ್ತೆ ತಿನ್ಬೋದು. ಪಿತ್ತ ಜಾಸ್ತಿ. ಚಿಕ್ಕಿ ತಿಂದ್ರೆ ಪಿತ್ತ ಆಯ್ತದ? ಆ 1 ಪೀಸ್ ಚಿಕ್ಕಿ ತಿಂದ್ರೆ ಪಿತ್ತ ಆಗೋಯ್ತದ? ತಿನ್ಬಿಡವ, ಬಿಚ್ಕೊಟ್ಟಿದ್ರೆ ಮಗು ಏನಾರ ಹೆಚ್ಚು ಕಡಿಮೆ ಆಗ್ಬೇಕು ಅವಾಗ. ನೀನು ಮೊದಲೇ ಹೇಳ್ಬಿಡ್ತೀಯ. ಅವ್ನು ಕೆಮ್ಮಿದ್ಕೂ ನೀನು ಚಿಕ್ಕಿಗೂ ಆಮೇಲೆ ಸಂಬಂಧ ಕಲ್ಪಿಸ್ಬಿಡವ. ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಅವ್ನು ಕೆಮ್ಮದು ಅವನಿಗೆ, ನಾವು ಕೆಮ್ಮದು ನಮಗೆ. ಅಲ್ಲ, ಅವ್ನು ಕೆಮ್ಮಕ್ಕೂ ನೀನು ಚಿಕ್ಕಿ ತಿಂದಿದ್ದಕ್ಕೆ ಅವ್ನು ಕೆಮ್ತಾವನೆ. ಸಣ್ಣ ಸಣ್ಣ ಪೀಸೆ ಅವ್ರು ಮಾಡಿರೋದು. ಇದು ನಮ್ಮಪ್ಪ ಅವ್ರಿಗೆ ತಂದ್ಕೊಂಡಿರೋದು ಸ್ನ್ಯಾಕ್ಸ್. ಕೊಟ್ಟರು ಅಲ್ಲಿ ಒಂದೆರಡು ಪೀಸ್ ಕೊಡಮ್ಮ. ತಣ್ಣದಾಯ್ತು ಅದು ಮಾಡ್ದವಾಗ. ನಾವು ಅಮ್ಮ ಹೇಳ್ತಾ ಇರೋದು ನೋಡಿ, ಅಲ್ಲಿ ಮಡ್ಗವ ಅದನ್ನ ಮಡ್ಗರು ಅದು ನೋಡ್ತದೆ ನಿನ್ನ ಅಂತೆ. ಏನ ಕ್ಯಾಮ್ರನ ಬೇಕಾ ಇಷ್ಟು? ಅಷ್ಟೊಂದ ಸ್ವಲ್ಪ ಕಣ್ಣು. ಅವರೇ ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟವ್ರೆ. ನಂಗೆ ಯೂಶ್ವಲಿ ಚಿಕ್ಕಿ ಎಲ್ಲ ಇಷ್ಟ ಆಗಲ್ಲ, ಬಟ್ ಇವಾಗ ಬರ್ಗೆಟ್ಟೊಳಗೆ ಆಗ್ಬಿಟ್ಟಿದ್ದೀನಿ. ಸಾಮಾನು ಕಾಣಲ್ಲ ಕೊಟ್ಕೊಂಡೆ. ಮನೇಲಿ ಮಗಳವಳೆ ತಿನ್ನಿಸಿ ಅಂತ ಕೊಟ್ಟು ಕಳ್ಸೋರೆ ಫ್ರೀ. ಅವಾಗ ಒಂಥರ ಏನು ಕೊಟ್ಟರು ತಿಂದ್ಬಿಡ್ತೀನಿ. ಹಂಗೆ ಬೇಕು ಅಂದಿದ್ದೆಲ್ಲ ಕೊಡಲ್ವಲ್ಲ, ಅದಕ್ಕೆ. ಓಕೆ, ನಾನಲ್ಲಿ ಮಾತಾಡ್ತಾ ಪಾಪುದು ಅಪ್ಡೇಟೇ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಮನುಗೂ ಕೊಟ್ಟಿಲ್ಲ ಇನ್ನೂ. ನಮ್ಮ ಮನೆಗೆ ಬರ್ತಿದ್ದಂಗೆ ಬ್ಯುಸಿ ಆಗೋದ್ನಲ್ಲ. ಇವತ್ತು ಲಾಸ್ಟ್ ಐ ಟೆಸ್ಟು ನಾನು ಅವಾಗಲೇ ಹೇಳ್ದಂಗೆ ಮುಗೀತು. ಎಲ್ಲ ನಾರ್ಮಲ್ ಆಗಿದೆ, ನಥಿಂಗ್ ಟು ವರಿ ಅಂತ ಅಂದರು. ಸೊ ಹ್ಯಾಪಿ. ಇನ್ನೇನು ಐ ಟೆಸ್ಟಿಗೆಲ್ಲ ಹೋಗಂಗಿಲ್ಲ. 3 ರೌಂಡ್ಸ್ ಮುಗೀತು. ಆ್ಯಂಡ್ ಜನರಲ್ ಫಾಲೋ ಅಪ್ ಚೆಕಪ್ಪಲ್ಲಿ ಏನು ಕಂಪ್ಲೇಂಟ್ಸ್ ಇರಲಿಲ್ಲ ನನಗೆ ಒಂದು. ಸೊ ಹೇಳಿದಕ್ಕೆ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಎಲ್ಲ ಚೆನ್ನಾಗಿದೆ. ವೆಯ್ಟ್ ಗೈನು ಆ್ಯಸ್ ನಾರ್ಮಲ್ ಆಗಿದೆ. ಇವಾಗ 4.5 ಆಗಿದ್ದಾನೆ. ಸೊ ಆ್ಯಸ್ ನಾರ್ಮಲ್ ವೆಯ್ಟ್ ಗೈನ್ ಆಗ್ತಾ ಇದ್ದಾನೆ. ಪರ್ ಡೇ 15 to 20 grams ಅವರು ಗೈನ್ ಮಾಡಬೇಕು. ಆ ಪ್ಯಾಟ್ರನಲ್ಲೇ ಹೋಗ್ತಾ ಇದ್ದಾನೆ. ಸೊ ಎಲ್ಲ ಚೆನ್ನಾಗಿದೆ ಅಪ್ಪ. ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಇಷ್ಟು ಅಪ್ಡೇಟ್ ಮನುಗೆ ಕೊಟ್ಬಿಟ್ಟು ನಾವು ಹೋಗ್ತೀವಿ ಇವಾಗ ರಸಕ್ಕೆ ತಿನ್ನೋಕ್ಕೆ. ಕಾಫಿಯಲ್ಲಿ ಸಖತ್ತಾಗಿದೆ ಚಿಕ್ಕಿ. ನಾನು ಪಿಸ್ತೆ ಕೊಡ್ತೀನಿ. ನಮ್ಮ ನೋಡಿದ್ರೆ ಬೈತಾರೆ, ವಿಡಿಯೋ ನೋಡ್ಕೊಂಡಾಗ್ಲೂ ಬೈತಾರೆ. ಬಟ್ ಅಷ್ಟೊತ್ತು ಕಾಲೇ ತಿಂದಾಗ ಹೋಗಿರುತ್ತಲ್ಲ, ಸೊ ನಡೆಯುತ್ತೆ. ಪ್ರೋಟೀನ್ ಬಾರ್. ಸೊ ಮಂಜು ಅವ್ರು ಹಾಸ್ಪಿಟ್ಲಿಂದ ಬಂದ್ರಂತೆ. ಪಾಪುಗೆ 3rd and ಫೈನಲ್ ಏನು ಐ ಟೆಸ್ಟ್ ಇತ್ತಲ್ಲ, ಅದು ಚೆನ್ನಾಗಿದೆಯಂತೆ, ಏನು ಪ್ರಾಬ್ಲಮ್ ಇಲ್ಲ ಅಂತೆ. ಸೊ ಬೇಬಿ ವೇಟು ಇನ್ಕ್ರೀಸ್ ಆಗಿದೆ. ಅರೌಂಡ್ 4.5 kilos ಇದ್ದಾನೆ ಇವಾಗ. ಇನ್ ದಿ ಮೀನ್ ಟೈಮ್ ಅವರು ಬರೋವರೆಗೂ ಏನು ಮಾಡೋದು ಅಂತ ಕುಂತಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಕಾರ್ಟಲ್ಲಿ ಹಾಕಿದ್ದೀನಿ. ಬಟ್ ಇದೇ ಥರ ಬಟ್ಟೆ ಬೇಕಾ ಅನ್ನೋದು ನನಗೂ ಐಡಿಯಾ ಇಲ್ಲ. ಅದಕ್ಕೆ ಇವಾಗ ಫೋನ್ ಮಾಡಿ ಹೇಳಿದೆ ಅವಳಿಗೆ, ಮಂಜುಗೆ, ನೋಡಿ ಇವಾಗ ಹಾಕಿದ್ದೀನಿ, ಅದೇ ಥರ ಬಟ್ಟೆ ಏನಾಗಿದೆ ಮತ್ತೆ ಹುಡುಕ್ಬಿಟ್ಟು ಇನ್ನೂ ಹಾಕ್ತೀನಿ, ಇವಾಗ ಸದ್ಯಕ್ಕೆ ಇದನ್ನ ನೋಡ್ಬಿಟ್ಟು ಹೇಳು ಅಂತ. ಮಂಜು ಹೇಳ್ತೀನಿ, ಇವಾಗ ಸದ್ಯಕ್ಕೆ ಹಾಸ್ಪಿಟ್ಲಿಂದ ಬಂದು ಕಂಪ್ಲೀಟ್ ಟಯರ್ಡ್ ಆಗಿ ಹೋಗಿದ್ದೀನಿ, ಮಲ್ಕೊಂತೀನಿ ಅಂತ ಹೇಳಿದ್ರು. ಸೊ ಈಗ ಮಂಜು ಕೆಲಸ ಮುಗೀತಲ್ಲ, ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಗಾಡಿ ಬಗ್ಗೆ ಇವಾಗ ಸ್ವಲ್ಪ ಸರ್ವೆ ಮಾಡಬೇಕು, ಮಾಡ್ತಾ ಇದ್ದೀನಿ. ಮತ್ತೆ ಕ್ಯಾಮ್ರಾ ತಗೋತಿದಂಗೆ ಬಂದ್ಲು ಸೊ ಇವಾಗ ಮಹಾಭಾರತ ಸೀನ್ ನಡೀತಾ ಇದೆ. ಅದಕ್ಕೆ ನಾವು ಅಪ್ಪಲ್ಲಿ ಸೌಂಡ್ ಕೊಡೋ
ಅಂತ ಅವ್ರದ್ದೇ ಸೌಂಡ್ ಕೊಡ್ತಾವ್ರೆ ಮಹಾಭಾರತಾಗೆ. ಇವತ್ತು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಲ್ಲ, ಸುಮಾರು ಹೊತ್ತು ಅಲ್ಲಿ ಇದ್ದು ಬಂದ್ವಿ. ಯೂಶ್ವಲಿ ಹೊರಗಡೆ ಹೋಗಿ ಬಂದರೆ ಪಾಪುಗೆ ದೃಷ್ಟಿ ತೆಗಿಯೋ ಅಭ್ಯಾಸ ಇದೆ. ನಮ್ಮ ಕಡೆ ಇವನಿಗೆ ಅಂತಲ್ಲ, ನಮ್ಮ ಕಡೆ ಎಲ್ಲರೂ ಫಾಲೋ ಮಾಡ್ತಾರೆ ಅದನ್ನು. ನಿಮ್ಮ ಕಳಲ್ಲೂ ಮಾಡ್ತೀರಾ ಅಂತ ಅನ್ಕೊತೀನಿ. ಸೊ ಮುಸ್ಸಂಜೆಲಿ ತೆಗಿಬೇಕಲ್ಲ, ಅದಕ್ಕೆ ಈಗ ನಮ್ಮಮ್ಮ ಕರ್ಕೊಂಡೋಯ್ತಾ ಅವ್ರೆ ಕಡ್ಡಿಗಳನ್ನ ತಗೊಂಡು ಮೊಮ್ಮಗಂಗೆ ದೃಷ್ಟಿಯಾಗಿದೆ ಅಂತ. ಅಂಡ್ ಸುಮಾರು ಜನ ಇವತ್ತು ನನ್ನಲ್ಲಿ ಐ ಟೆಸ್ಟಿಗೆ ವೇಟಿಂಗ್ ರೂಮಲ್ಲಿ ಕೂತಿದ್ರಲ್ಲಿ ಆಲ್ಮೋಸ್ಟ್ 95% ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ. ಇವತ್ತು ಯಾಕೋ ನನಗೆ ಸಿಕ್ಕಾಬಟ್ಟೆ ತಲೆನೋವಿದೆ, ಹಂಗಾಗಿ ಬೆಳಗ್ಗೆಯಿಂದ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಪಾಪುನ ಬೇರೆ ಪಕ್ಕ ಇಟ್ಕೊಂಡಿದ್ದೆ ಅಲ್ಲ, ಕ್ರೌಡ್ ಬೇರೆ ಇತ್ತು. ಸೊ ಆ ಇದರಲ್ಲಿ ಬೇರೆ ಇದ್ದೆ ನಾನು ಅಂತ ಎಲ್ಲರ ಜೊತೆನೂ ಮಾತಾಡಿದೆ. ಯಾರು ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಿಮ್ಗಳ ಜೊತೆ ಮಾತಾಡಿದ್ದು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಅಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರಿ, ನೀವು ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತೆಲ್ಲ. ತುಂಬ ಥ್ಯಾಂಕ್ಸ್. ಇವಾಗ ಪಾಪುನ ಕರ್ಕೊಂಡು ಬರ್ತೀನಿ ದೃಷ್ಟಿ ತೆಗೆಯೋದಕ್ಕೆ. ಮುಖ ತಿರ್ಸೆ, ಮುಖ ತಿರ್ಸ್ಬೇಕು. ದೃಷ್ಟಿ ಆಗಿತ್ತು. ಶರ್ಟ್ ಹಿಡಿಯಮ್ಮ. ಅದೇನು ನೋಡ್ತಾವನದು, ಅದೇನು ನೋಡ್ತಾವ, ಸೀಟ್ ನೋಡ್ತಾವ. ಅದೇನೋ ಮೇಲ್ಗಡೆ ನೋಡ್ಕೊಂಡು ನಗ್ತಾವನೆ. ನಗುತ್ತಾ ನಮ್ಮ ನಗುತ್ತಾನೆ. ಅತ್ತೆ ಅದು ಹೇಳ್ಸುತ್ತೆ ಬಿಡು ಅದ್ರೊಳಗೆ. ಹಾಂ, ಅದೇ ಎಡ್ಗಾಲು ಅಷ್ಟೇ. ಸೊ ಇದು ದೃಷ್ಟಿ ತೆಗೆದಿದ್ದು ಪ್ರೊಸೀಜರು ಮುಗೀತು ಇವ್ದು. ಇವಾಗ ಕರ್ಕೊಂಡು ಹೋಗ್ಬೇಕು ಅವನಿಗೆ. ಏನೋ ಅಪ್ಪ ಮಗಳು ಜಗಳ ಆಡ್ತಾವ್ರೆ. ನಿಮ್ಮ ಅಮ್ಮನ ಕೈಲಿ ಏನಾಯ್ತದೆ ಅಂತ ನಮ್ಮ ಅಪ್ಪ, ನಮ್ಮ ಅಕ್ಕ ಅದೇನೋ ಡೈಲಾಗ್ ಹೊಡೆದ್ರು, ಅದು ಕೇಳಿಸ್ಕೊಳ್ಳಿಲ್ಲ. ಇವಾಗ ನಾವು ಬ್ಯುಸಿ ಇದ್ದೀವಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the